ಕಡೆ ಯಾಕೆ ಇಟ್ಟಾರ ಗೊತ್ತದ? ಅವ್ರು ಎಷ್ಟೋ ಶತಮಾನಗಳ ಹಿಂದೆ ಶರೀರ ತ್ಯಾಗ ಮಾಡಿ ಹೋಗ್ಯಾರ. ಏನಾರೇ ಒಂದು ಊರಾಗ ಕೆಲಸ ಮಾಡಕತ್ತೀರಂದ್ರ ಬಹಳ ಅದ. ನಿಮ್ ಕೈಲಿ ಆಗೋದಿಲ್ಲ ಅಂದ್ರೆ ಪ್ರಯತ್ನ ಮಾಡುವಾಗ ಏನಂತೀರಿ? ಸಾಮಾನ್ಯವಾಗಿ ಏನು ಬಗೆರತ್ತ ಪ್ರಯತ್ನ ಮಾಡ್ತಾನ ಹುಡುಗಂತೀವಿ. ತಮ್ಮ ಪೂರ್ವಜರ ವಂಶಸ್ಥರ ಮುಕ್ತಿಗಾಗಿ ಮೋಕ್ಷಕ್ಕಾಗಿ ಕಠಿಣ ತಪಸ್ಸನ್ನ ಮಾಡಿ ಗಂಗೆಯನ್ನ ಧರೆಗಿಳಿಸಿರ್ತಕ್ಕಂಥ ಈ ಜಗತ್ತಿನ ಏಕೈಕ ಮಹಾತ್ಮರ ಭಗೀರಥ ಮಹರ್ಷಿಗಳು. ಅದಕ್ಕೆ ಅವ್ರ ಹೆಸರು ನೆನಪು ಮಾಡ್ಕೊಂತೀವಿ. ಆದ್ರೆ ನಮ್ಮ ಮನೆಯನ್ನ, ನಮ್ಮ ಊರನ್ನ ನಾವು ಬದಲಾವಣೆ ಮಾಡ್ಕೊಳ್ತಾ ಇಲ್ಲ. ಇವತ್ತು ದೇಶವನ್ನ ಕಾಯ್ದಿರ್ತಕ್ಕಂಥ ಸೈನಿಕರು ಬಂದೂಕ ಹಾಕೊಂಡು ಯಾಕೆ ನಿಂತಿದ್ರು? ಅವರೆಲ್ಲ ಹೆಂಡತಿ ಮಕ್ಕಳನ್ನ, ತಂದೆ ತಾಯಿಯನ್ನ, ಸ್ನೇಹಿತರನ್ನ, ಬಂಧುಗಳನ್ನ ಈ ಊರನ್ನ ಬಿಟ್ಟು ಗಡಿಯೊಳಗೆ ಯಾಕೆ ನಿಂತಿದ್ರು ಅವರೆಲ್ಲ ಅಂತಂದ್ರ, ನಮ್ಮ ರೈತರ ದುಡಿಲಿ ಅನ್ನ ತಿನ್ನಕತ್ತಾರ, ಕಾರ್ಯಕ್ರಮ ಮಾಡಕತ್ತಾರ, ದೇಶದೊಳಗೆ ಆನಂದವಾಗಿರ್ಲಿ. ಬೇರೆ ದೇಶದವರು ಬಂದು ನಮ್ಮ ದೇಶವನ್ನ ಹಾಳು ಮಾಡಬಾರದು, ಸಂಪತ್ತು ಒಯ್ಯಬಾರದು, ನಮ್ಮ ಜನಗಳನ್ನ ಕೊಲ್ಲಬಾರದು ಅಂತೇಳಿ ಬಂದೂಕ ಹಿಡ್ಕೊಂಡು ಅಲ್ಲಿ ಕಾದಾರ. ಅಲ್ಲಿ ಕಾಯ್ಕೊಂತ ನಿಂತಾರಂತೇಳಿ ಇವತ್ತು ನಾವು ಉಪ್ಪಾರಟ್ಟಿ ಆಗ್ಲಿ, ಗೋಕಾಕ್ ಆಗ್ಲಿ, ಅಥಣಿ ಆಗ್ಲಿ, ಬೆಳಗಾವ್ ಆಗ್ಲಿ ಮತ್ತೊಂದ್ರು ನಾವು ಆರಾಮದೇವಿ. ಮತ್ತು ನಮ್ಮಲ್ಲಿ ಇರ್ತಕ್ಕಂಥ ದೇಶದ್ರೋಹಿಗಳನ್ನ ನಾವು ಓಡಿಸ್ಬೇಕಲ್ಲ. ನೀವ್ ಹೆಂಗಿರ್ಬೇಕಂದ್ರೆ ಒಂದ ಮಾತು ಹೇಳ್ತೀನಿ, ನಿಜವಾಗ್ಲು ನಮಗ ಸ್ವಾಭಿಮಾನ ಇತ್ತಂದ್ರ ತಲಾಟಿ ಹಿಡ್ಕೊಂಡು IAS ಅಧಿಕಾರಿ ತನ ಯಾರು ₹1 ಲಂಚ ಕೊಡಬಾರ್ದು, ಯಾವ್ದಕ್ಕೂ ಕೊಡಬಾರ್ದು. ದುಡಿಯೋದು ₹1000 ಪಗಾರ, ಅದರಾಗ ಹೋಗಿ ₹5000 ನೀವು ಲಂಚ ಕೊಟ್ರ ನಮ್ಮ ಮನಿ ನಡಿದಂಗದ. ಅವ್ರಿಗೆ ಪಗಾರ ಇರ್ತದಿಲ್ಲ. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ, ಈ ಜಿಲ್ಲೆಯ ಮೊದಲ ಕೂಲಿ ಯಾರಂತಂದ್ರ ಜಿಲ್ಲಾಧಿಕಾರಿ, 2ನೇ ಕೂಲಿ ಅಂದ್ರೆ SC, 3ನೇ ಕೂಲಿ ಅಂದ್ರೆ ತಹಸೀಲ್ದಾರ್. ಅವರೆಲ್ಲ ನಮ್ಮ ಸೇವಾ ಮಾಡುವ ಸಲುವಾಗಿ ನಾವು ಕೊಟ್ಟಿರ್ತಕ್ಕಂಥ ದುಡ್ಡಿನೊಳಗ, ಟ್ಯಾಕ್ಸ್ ಒಳಗ ನಮ್ಮ ಸೇವಾ ಮಾಡ್ಲಿಕ್ಕೆ ಬಂದಿರತಕ್ಕಂಥ ಕೂಲಿ ಅಂತೇಳಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಹೇಳ್ಯಾರ. ಮತ್ ನಮಗೆ ಯಾಕೆ ಅರಿವಿಗೆ ಬರ್ತಾ ಇಲ್ಲ? ಜಾಗೃತಿ ಯಾಕೆ ಆಗ್ತಾ ಇಲ್ಲ? 1980 ನವಲಗುಂದ ಭಾಗದೊಳಗೆ, ಗದಗ ಧಾರವಾಡ ಜಿಲ್ಲೆ ಬರ್ತದ ಆ ಭಾಗದೊಳಗೆ ಇಬ್ಬರು ರೈತರ ಮ್ಯಾಗ ಗೋಲಿಬಾರ್ ಮಾಡಿತ್ತು. ಗುಂಡೂರಾವ್ ಸರ್ಕಾರ ಇತ್ತು. ಗೋಲಿಬಾರ್ ಮಾಡಿದೊಳಗೆ ರೈತ ಸಂಘ ಇರಲಿಲ್ಲ. ಗೋಲಿಬಾರ್ ಆಯ್ತು. ಇದನ್ನು ವಿರೋಧ ಮಾಡೋದು ಹೆಂಗಂತೇಳಿ 4 ಜನ, ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು, ಎರಡೇ ಸುಂದರೇಶ್ ಅವರು, HS ರುದ್ರಪ್ಪ, ಹಿಂಗ 4 ಜನ ಒಕ್ಕಟ್ಟಾಗಿ ಇದನ್ನು ವಿರೋಧ ಮಾಡಬೇಕಂದು ರೈತ ಸಂಘ ಕಟ್ಟಿದ್ರು. ಸರ್ಕಾರ ರೈತರಂದ್ರೆ ಕಿಮ್ಮತ್ತಿರ್ಲಿಲ್ಲ. ಜಗತ್ತಿಗೆ ಅನ್ನ ಹಾಕಿರ್ತಕ್ಕಂಥ ಅನ್ನದಾತನ ಬಗ್ಗೆ ಗೌರವ ಇರಲಿಲ್ಲ. ಗುಂಡು ಹಾಕಿತ್ತು, ಗೋಲಿಬಾರ್ ಮಾಡಿ ಇಬ್ಬರು ರೈತರು ಸಾಯಿಸಿಬಿಡ್ತು. ಜನ ಹೆದರಿ ಓಡಿ ಹೋದ್ರು. ಆದ್ರೆ ನಂಜುಂಡಸ್ವಾಮಿ ಅವರು ಓಡಿ ಹೋಗಲಿಲ್ಲ. ಸುಂದರೇಶ್ವರವರು, ರುದ್ರಪ್ಪನವರು, ಬಾಬಾಗೌಡರು ಎಲ್ಲರೂ ಒಕ್ಕಟ್ಟಾದ್ರು. ರೈತ ಸಂಘ ಕಟ್ಟಿದ್ರು. ಒಂದು ಕರೆಯನ್ನ ಕೊಟ್ರು. ಏನು ಕೊಟ್ರು ಅಂದ್ರ, ಜಗತ್ತಿಗೆ ಅನ್ನ ಹಾಕಿದ ಅನ್ನದಾತನ ಮೇಲೆ ಗುಂಡು ಹಾಕಿದ ಗುಂಡೂರಾಯನಿಗೆ ಮತವಿಲ್ಲ, ಮತ ಹಾಕಬೇಡ್ರಿ ಅಂತೇಳಿ ಸರ್ಕಾರನ ಬಿದ್ದು ಹೋಯ್ತು. 4 ಜನ ಟವಲ್ ಹಾಕಿ ಒಕ್ಕಟ್ಟಾಗಿ ಸರ್ಕಾರ ಕೆಡವು ತಾಕತ್ ಅವಾಗ ಬಂದಿತ್ತಂದ್ರ ಇವತ್ತು ಲಕ್ಷ ಜನ ಟವಲ್ ಹಾಕಿವಿ. ಸರ್ಕಾರವನ್ನು ಗುರುಲಾಪುರಕ್ಕೆ ತರಿಸಿವಿ. ಒಂದು ಒಕ್ಕಟ್ಟಿನ ಶಕ್ತಿ ಇದ್ದಾಗ ನಮ್ಮೊಳಗ ನಮ್ಮ ಮನೆಯನ್ನ, ನಮ್ಮ ಊರನ್ನ ಬದಲಾವಣೆ ಮಾಡ್ಕೊಳ್ಳಿಕ್ಕೆ ಯಾಕೆ ಸಾಧ್ಯ ಇಲ್ಲ? 47ರ ಸ್ವಾತಂತ್ರ್ಯ ಪೊಲೀಸರ ಲಾಟಿಗೆ, ಪೊಲೀಸರ ಬೂಟಿಗೆ ಬಂತು 47ರ ಸ್ವಾತಂತ್ರ್ಯ. ನಮಗ ಬಂದಿಲ್ಲ ಅಂತ ಹೇಳ್ತಾರ. ನಾವು ಬಂದದ್ದು ಅದಕ್ಕಾಗಿ ಏನು ಕೇಳಬೇಕಾಗ್ಯದ? 1955 ಬಂಗಾರ ಒಂದು ತೊಲಿಗೆ ಬರೀ ₹70 ಇತ್ತು. 2005 ₹7,000 ಇತ್ತು. 2025 ಇನ್ಕೈರೊಳಗಲ್ಲ 1,34,000 ದಿನಕ್ಕೆ ಏರ್ತಿರ್ತದ. ನಿಮ್ಮ ಜೋಳ, ನಿಮ್ಮ ಗೋಧಿ, ನಿಮ್ಮ ಗೊಂಜಾಳ, ನಿಮ್ಮ ಕಡ್ಲಿ, ನಿಮ್ಮ ದ್ರಾಕ್ಷಿ, ನಿಮ್ಮ ದಾಳಂಬರಿ, ನಿಮ್ಮ ಕಬ್ಬ ಎಲ್ಲದ ಅಲ್ಲಿ ಅದ. ಒಂದು ಸಣ್ಣ ಬಾಟ್ಲಿ ತರಕ್ ಹೋದ್ರೆ ₹10 ಸಣ್ಣ ಬಾಟ್ಲಿ, ಅರ್ಧ ಲೀಟರ್ದ. ಒಂದು ಮೊಬೈಲ್ ತಗೊಳಕ್ ಹೋದ್ರೆ ಲಕ್ಷದವಾಗಿ 20,000 ಗಟ್ಲೆ ಮೊಬೈಲ್ ಬಂದವು. ಕಾಲೇಜ್ ಹೋಗು ಹುಡುಕ್ ಕೇಳ್ತದ ಮೊಬೈಲ್ ಕೊಡಿಸು ಅಂತೇಳಿ. 10,000 ಕೊಟ್ರೆ ಮುಟ್ಟಂಗಿಲ್ಲ ಹೊಸ ಸರಿಗೆ ಯಾರು, ಹೌದಲ್ರಿ? ಹಾ, 7 ತಮ್ಮ 1,20,000 ಹೇಳಕತ್ತಿನ. ನೀನ 7ರಾಗ ಅದಿ,
KPR ಕಾಣ್ತೈತಿ ನಿಮ್ದು. ಹಾ ಹೌದು, ಒಳ್ಳೇದು. ಮೊಬೈಲ್ ಒಂದು ಘಟನೆ ಹೇಳಿ. ಹಾ, ನಾನೊಂದು ಅರಸೀಕೆರೆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಎಲ್ಲ ಬರೀ ರೈಸ್ ಸಂಘ ಸುಮ್ಮ ಠಾಶ್ಯ ಅಧ್ಯಾತ್ಮ ಇರ್ಲಿ ಅಂತೆ. ಹಾ, ಎಸ್, ಓಕೆ, ಡಬಲ್ ಓಕೆ. ಗೊತ್ತಾಯ್ತಾ? ಅರಸೀಕೆರೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ನಮ್ಮ ಭಕ್ತ ಸೋಮ ಅಂತೇಳಿ, ಎಲ್ಲರ ಕೈಯ ಮೊಬೈಲ್ ಅದಾವ. ಮೊಬೈಲ್ ಇದ್ದ ಕೈನ ಇಲ್ಲೀಗ. ಅವ್ ಏನ್ ಮಾತಾಡಿದ್ರೆ ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿ ಒಳಗೆ ಮಾತನಾಡ್ತಾ ಇದ್ದ. ದೊಡ್ಡ ಕಾರ್ಯಕ್ರಮದ ಪ್ರವಚನ ಮುಕ್ತ ಆಯ್ತು. ಅಪ್ಪರ ಮನೆಗೆ ಹೋಗೋಣ್ರಿ, ನಾ ಹೋಗೋ ನಡಿಪ ಅಂತಂದೆ. ಬಹಳ ದೊಡ್ಡ ಮನಿ ಅದು. ಮನಿ ಮುಂದೆ 2 ಮಕ್ಕಳು ಆಡ್ತಾ ಇದ್ದು ಮಲ್ಲಪುಣ್ಣ. ಹಾ, 2 ಮಕ್ಕಳು ಆಡ್ತಾ ಇದ್ದು. ಇವ್ಯಾರ ಮಕ್ಕಳು ಅಂತಂದೆ. ಯಪ್ಪ ನನ್ ಮಕ್ಕಳ್ರಿ ಅಂದ. ಏನ್ ಇಟ್ಟಿ ಹೆಸರನ್ನೇನ? ಒಂದು ಏರ್ಟೆಲ್ ಕುಮಾರ್ ಇಟ್ಟಿನ್ರಿ, ಇನ್ನೊಂದು ಜಿಯೋ ಜಗನ್ನಾಥ್ ಇಟ್ಟಿನ್ರಿ ಅಂದ. ಗೋಪಾಲಣ್ಣ ತಿಳಿತ. ಹಾ ಅಂತ ಅಲ್ಲಿಂದ ಒಳಗೆ ಮನ್ಯಾಗ ಹೋಗಿ ಕುಂತ. ಒಂದು ಸೋಫಾ ಸೆಟ್ ಮ್ಯಾಗ ಕುಂತಿದ್ದೆ. ಒಬ್ಬ ದಪ್ಪ ಹೆಣ್ಮಗಳು ಚಹಾ ತಗೊಂಡು ಆ ಕಡೆ ಬಂದ್ರು. ನಮ್ಮ ತಾಯಂದ್ರ ಅದರಲ್ಲ ಇಲ್ಲಿ. ಚಹಾ ತಗೊಂಡು ದಪ್ಪ ಹೆಣ್ಮಗಳು ಬಂದ್ರು. ಸೋಮ, ಈ ಹೆಣ್ಮಗಳು ಯಾರು ಅಂದೆ. ಯಪ್ಪ ಆಕಿನವ್ರಿ ನಾನು ಹೆಂಡತಿ ಓಲ್ಡ್ ನೋಕಿಯಾ ಸಟ್ರು ಅಂದವ. ಒಂದಿಷ್ಟು ಸಂಶಯ ಚಾಲು ಆತ್ ನನಗೂ. ಯಾಕೋ ವಯಸ್ಸಾದ ಮುದುಕ ಕಾಲು ಎಳ್ಕೊಂತ ಕೋಲ್ ಹಿಡ್ಕೊಂಡು ಬಂದ. ಸೋಮ, ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮಪ್ಪ ಎಷ್ಟಡಿ ಬೋತ್ರಿ ಅಂದವ. ಒಂದು ಮುದುಕಿ ಕಾಲು ಎಳ್ಕೊಂತ ಬಂದ್ ಸೋಫಾ ಮ್ಯಾಗ ಕುಂತು, ಸೋಮ, ಈ ಅಜ್ಜಿ ಯಾರು ಅಂತಂದೆ. ಯಪ್ಪ ಕಿನಾರಿ ನನ್ನ ತಾಯಿ ಕೊಯ್ನ ಬಾಕ್ಸರಿ ಅಂದ. ನನಗ ಮನವರಿಕೆ ಆಗಿತ್ತು. ಮೊಬೈಲ್ ಅಂಗಡಿಗೆ ಬಂದಿನಿ ಅಂತ. ಎದ್ದು ಹೋಗಬೇಕಂದ್ರು ಮ್ಯಾಗ ಒಂದು ಫೋಟೋ ಇತ್ತು, ಭಾವಚಿತ್ರ. ಅದಕ್ಕೆ ಕುಂಕುಮ ಹಚ್ಚಿ ಮಾಲೆ ಹಾಕಿದ್ರು. ಇದನ್ನೊಂದು ಯಾಕೆ ಬಿಡುದು, ಕೇಳೇ ಹೋಗೋಣ ಅಂತಂದಿನ. ಸೋಮ, ಈ ಅಜ್ಜ ಯಾರು ಅಂದೆ. ಯಪ್ಪ ಅವನರಿ ನಮ್ಮ ಅಪ್ಪನಪ್ಪ ಓಲ್ಡ್ BSNL ಲ್ಯಾಂಡ್ಲೈನ್ ರೀ ಅನ್ನೋ. ಮೊಬೈಲ್ ಭಾಷೆಯೊಳಗ, ಮೊಬೈಲ್ ಸಂಸ್ಕೃತಿಯೊಳಗ, ಪಾಶ್ಚಿಮಾತ್ಯ ಸಂಸ್ಕೃತಿಯೊಳಗ ನಮ್ಮ ತನವನ್ನ ನಾವು ಮರ್ತೀವಿ. ಅದರ ಉಪ್ಪಾರಟ್ಟಿ ಗ್ರಾಮ ಹೆಂಗದ ಅಂತಂದ್ರ, ಇವತ್ತು ಎಲ್ಲವನ್ನ ಮರೆತು ಒಬ್ಬ ರೈತರನ್ನ ಮೆರೆಸೋ ಸಲುವಾಗಿ ನೀವೆಲ್ಲ ಒಕ್ಕಟ್ಟಾಗಿ ನಿಂತಿರಲ್ಲ. ನಿಜವಾದ ಭಕ್ತಿ, ಸಂಸ್ಕೃತಿ, ಸಾಹಿತ್ಯ ಎಲ್ಲ ಇಲ್ಲಿ ಅದ. ಹಳ್ಳಿ ಒಳಗದ ಎಲ್ಲ. ಇವತ್ತು ಬಹಳ ಕಲಿತವ, ಬಹಳ ನೌಕರಿ ಇದ್ದವ, ಬಹಳ ಶ್ರೀಮಂತಿಕೆ ಇದ್ದವ, ಬೆಂಗಳೂರು, ಹುಬ್ಬಳ್ಳಿ, ಧಾರವಾಡ ಪಟ್ಟಣದೊಳಗಿದ್ದಂತವ್ರು ದೊಡ್ಡ ದೊಡ್ಡ ವ್ಯಕ್ತಿಗಳು ವಯಸ್ಸಾದ ತಂದೆ ತಾಯಿಯನ್ನು ಓದಿ ವೃದ್ಧಾಶ್ರಮದೊಳಗಿಟ್ಟಾರ. ಆದ್ರ ಹೊಲದೊಳಗ ಭೂಮಿ ತಾಯಿಯನ್ನ ದೇವರಂತ ತಿಳಿದ ಬೆವರು ಸುರಿಸಿ ದುಡಿತಕ್ಕಂತ ರೈತ ಎಂದೂ ಕೂಡ ತಂದೆ ತಾಯಿಯನ್ನು ವೃದ್ಧಾಶ್ರಮದೊಳಗಿಟ್ಟು ಉದಾಹರಣೆ ಕರ್ನಾಟಕದೊಳಗೆ ಇಲ್ಲವೇ ಇಲ್ಲ. ಅದಕ್ಕೆ ರೈತರನ್ನ ದೇವರಂತಾರ. ನಾವೊಂದು ಕಬ್ಬು ಕಡಿಬೇಕಾದ್ರೂ ಭೂಮಿ ತಾಯಿಯನ್ನ ಪೂಜೆ ಮಾಡಿ ಕಡಿತೀವಿ. ಅಷ್ಟ ಅಭಿಮಾನದಿಂದ, ಭಕ್ತಿಯಿಂದ ಇರ್ತಕ್ಕಂಥ ಈ ನಾಡಿನವರು ನಾವೇನು ಮಾಡಬೇಕಂದ್ರೆ ನೀವೆಲ್ಲ ಒಗ್ಗಟ್ಟಾಗ್ರಿ. ಒಗ್ಗಟ್ಟಿನಲ್ಲಿ ಬಲ ಅದ. ಇವತ್ತು ಸೈನಿಕರು ಕುಂತಾರಲ್ಲ, ಬಿಜಾಪುರ ಜಿಲ್ಲೆಯೊಳಗೆ ನಡೆದ ಘಟನಾ ಇದು. ಒಬ್ಬ ರೈತ ಮಹಿಳೆ ಸರ್, ಒಬ್ಬ ತಾಯಿ, 3 ಜನ ಮಕ್ಕಳಿದ್ರು. ಮೊದಲನೇ ಮಗ ಮಿಲಿಟರಿ ಒಳಗೆ ಸತ್ತ ಹೆಣ ಮನೆಗೆ ಬರ್ತದ ಶರೀರ, ತಾಯಿ ಕಣ್ಣೀರ್ ಹಾಕೋದಿಲ್ಲ. 2ನೇ ಮಗ ಸತ್ತ ಶರೀರ ಮನೆಗೆ ಬರ್ತದ, ಕಣ್ಣೀರ್ ಹಾಕೋದಿಲ್ಲ ತಾಯಿ. ಕಾರ್ಗಿಲ್ ಯುದ್ಧ 1999 ಕಾರ್ಗಿಲ್ ಯುದ್ಧದಾಗ 3ನೇ ಮಗ ಸತ್ತ ಹೆಣ ಅಂದ್ರೆ ಶರೀರ ಮನೆಗೆ ಬರ್ತದ. 100 ಜನ ಸ್ವಾಮೀಜಿಗಳು, ಇಂಥ ರೈತ ಮುಖಂಡರು ವೇದಿಕೆ ಮ್ಯಾಗ ಕುಂತಿರ್ತಾರ. ಮಗನ ಶರೀರ ನೋಡಿ ತಾಯಿ ಗಳ 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 ಅಳತಿರ್ತಾಳ. ಅವಾಗೊಬ್ಬರು ಸ್ವಾಮೀಜಿ ಕೇಳಿದ್ರೆ, ತಾಯಿ 2 ಮಕ್ಕಳು ಸತ್ತಾಗಲಿಲ್ಲ, 3ನೇ ಮಗ ಸತ್ತಾಗ ಯಾಕೆ ಕಣ್ಣೀರ್ ಹಾಕಾಕತ್ತಿ ಅಂದಾಗ ತಾಯಿ ಹೇಳ್ತಾಳ, ರೈತ ಮೇಲೆ ಒಂದು